ಹಾಯ್ ಫ್ರೆಂಡ್ಸ್, ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್. ನಾನು ಜಯರಾಜ್ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಈ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದೇ ರೀತಿ ನಾನು ಈ ಸ್ಕ್ರೀನ್ ಮೇಲೆ ಹಾಕಿರುವಂಥ ಅನಿತಾ ಮೇಡಮ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರ ಚಾನಲ್ನ ಪೋಸ್ಟ್ ಕೂಡ ಮಾಡಿದ್ದೀನಿ. ಸ್ನೇಹಿತರೆ, ನಾನಿವತ್ತು ಯೂಟ್ಯೂಬ್ಗೆ ಕಾಪಿರೈಟ್ ಇಲ್ದಿರುವಂಥ ಫ್ರೀ ವಿಡಿಯೋನ ಹೇಗೆ ಡೌನ್ಲೋಡ್ ಮಾಡೋದು, ಅದು ಎಲ್ಲಿಂದ ಹುಡುಕೋದು ಅಂತ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ತುಂಬ ಯೂಟ್ಯೂಬರ್ಗೆ ಕಾಪಿರೈಟ್ ಇಲ್ದಿರುವಂಥ ಫ್ರೀ ವಿಡಿಯೋನ ಹೇಗೆ ತೆಗೆಯೋದು, ಹೇಗೆ ಅದನ್ನು ಡೌನ್ಲೋಡ್ ಮಾಡೋದು, ಎಲ್ಲಿಂದ ತೆಗೆಯೋದು ಎಲ್ಲ ಗೊತ್ತಿರುತ್ತೆ. ಆದರೆ ಹೊಸ ಒಂದು ಯೂಟ್ಯೂಬರ್ಗೆ ಸಹಾಯವಾಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಕಾಪಿರೈಟ್ ಇಲ್ದಿರುವಂಥ ಫ್ರೀ ವಿಡಿಯೋಗೋಸ್ಕರ ಒಂದನೇ ಟಿಪ್ಸ್ ಯಾವುದು ಅಂತ ಹೇಳಿದರೆ, ನೀವೇನಾದರೂ ಮೋಟಿವೇಶನ್ ವಿಡಿಯೋಗಳನ್ನು ಮಾಡ್ತೀರಾ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ಏನಾದರೂ ಹಂಚ್ಕೊಳ್ತೀರಾ ಅಂತೇಳಿದರೆ, ನಿಮ್ಮ ಮನೆ ಹತ್ರ ಒಂದು ಸ್ವಚ್ಛವಾದ ಒಂದು ಪ್ಲೇಸ್ ಯಾವುದಾದ್ರೂ ಇದ್ದರೆ ಅಥವಾ ನಿಮ್ಮ ಮನೆ ಹತ್ರನೇ ಒಂದು ಚೆನ್ನಾಗಿ ಕಾಣುವಂಥ ರೋಡ್ ಇದ್ದರೆ, ಅದರ ಸುತ್ತಮುತ್ತ ಗಿಡ ಮರಗಳಿದ್ದರೆ, ನೀವು ನಿಮ್ಮ ಮೊಬೈಲಲ್ಲಿ ನಡ್ಕೊಂಡು ಹೋಗಿ ಸ್ವಲ್ಪ ದೂರ ಹೋಗಿ ಅದನ್ನು ವೀಡಿಯೋ ಮಾಡ್ತಾ ಇರಬೇಕು. ನಂತರ ನಡ್ಕೊಂಡು ಹೋಗಿ ವೀಡಿಯೋ ಮಾಡೋದು, ಹೋಗೋದು ಬರೋದು, ಆ ಥರ ಒಂದು ವೀಡಿಯೋಗಳನ್ನು ಮಾಡಿ. ಆ ರೋಡ್ನ ವೀಡಿಯೋ ಅಥವಾ ಆ ರೋಡ್ ನೀವು ವೀಡಿಯೋ ಮಾಡಬೇಕಾದ್ರೆ ಸುತ್ತ ಗಿಡ ಮರಕ್ಕೆಲ್ಲ ಕಾಣಬೇಕು. ಆ ರೀತಿ ಒಂದು ನೀವು ವೀಡಿಯೋ ಮಾಡಿ. ಅದು ಕಾಪಿರೈಟ್ ಇಲ್ದಿರುವಂಥ ವೀಡಿಯೋಗೆ ಒಂದನೇ ಟಿಪ್ಸ್ ಆಯಿತು. ಆದರೆ ನೀವು ಆ ವಿಡಿಯೋವನ್ನು ಮತ್ತೆ ನೀವೇನಾದರೂ ಮೋಟಿವೇಶನ್ ವೀಡಿಯೋ ಅಥವಾ ಏನಾದರೂ ಸಬ್ಸ್ಕ್ರೈಬರ್ ಜೊತೆ ಹಂಚ್ಕೊಳ್ತಾ ಇದ್ದೀರಿ ಅಂತ ಹೇಳಿದರೆ, ಅದೇ ವಿಡಿಯೋವನ್ನು ಪುನಃ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಾರ್ದು. ಒಂದು ಸಲ ಮಾಡಿ ಆದಮೇಲೆ ಮತ್ತೆ ಬೇರೆ ಏನಾದರೂ ಜಾಗಕ್ಕೆ ಹೋಗಿ ಆ ಥರ ವೀಡಿಯೋ ಮಾಡಿ. ಇದು ಒಂದನೇ ಟಿಪ್ಸು ಹೇಳಿದೆ. ಇನ್ನು ಎರಡನೇ ಟಿಪ್ಸ್ ಯಾವುದು ಅಂತೇಳಿದರೆ, ಯೂಟ್ಯೂಬ್ಗೆ ಹೋಗಿ ಸರ್ಚ್ ಬಾರಲ್ಲಿ ಇಲ್ಲಿ ವಾಟರ್ ಫಾಲ್ ವಿಡಿಯೋ 4K ಅಂತ ಹಾಕಬೇಕು. ಇದು ನಾನು ಸುಮ್ಮನೆ ಹಾಕಿದ್ದು ನಿಮಗೆ ತೋರಿಸೋದಕ್ಕೋಸ್ಕರ. ನೀವು ನಿಮ್ಮ ಯಾವ ಒಂದು ಕೆಟಗರಿಯ ಸಂಬಂಧಪಟ್ಟಾಗಿ ನೀವು ವಿಡಿಯೋ ಮಾಡ್ತೀರಾ, ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋ ಮಾಡ್ತೀರಾ ಅದನ್ನು ಇಲ್ಲಿ ಹಾಕಿದರೆ ಆಯಿತು. ಇವಾಗ ನಾನು ವಾಟರ್ ಫಾಲ್ ವಿಡಿಯೋ 4K ಅಂತ ಹಾಕಿದ್ದೀನಿ. ನೀವೇನಾದರೂ ಬೇರೆ ಬರೆದು ವಿಡಿಯೋ 4K ಅಂತ ಹಾಕ್ಬೋದು. ಆನಂತರ ನೋಡಿ, ಇಲ್ಲಿ ತುಂಬ ವೀಡಿಯೋಸ್ಗಳು ಬರುತ್ತವೆ. ಆದರೆ ಈ ವಿಡಿಯೋವನ್ನು ನಾವು ಡೌನ್ಲೋಡ್ ಮಾಡಬಾರ್ದು. ಈ ವಿಡಿಯೋವನ್ನು ನಾವು ಯೂಸ್ ಮಾಡಬಾರ್ದು. ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬಾರ್ದು. ಅದು ಕಾಪಿರೈಟ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಾವೇನು ಮಾಡಬೇಕು ಅಂತೇಳಿದರೆ, ಇಲ್ಲಿ 3 ಡಾಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಫಿಲ್ಟರ್ ಮೇಲೆ ವಾಪಸ್ ಕ್ಲಿಕ್ ಮಾಡಿ, ಇಲ್ಲಿ ಕ್ರಿಯೇಟಿವ್ ಕಾಮನ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಕೊಡಬೇಕು. ಮತ್ತೆ ಇಲ್ಲಿ ನೋಡಿ ತುಂಬ ವಿಡಿಯೋಗಳು ಬರುತ್ತೆ ನೋಡಿ. ಇದನ್ನು ನಾವು ಡೌನ್ಲೋಡ್ ಮಾಡಿ ನಮ್ಮ ವಿಡಿಯೋಕ್ಕೆ ನಾವು ಬಳಸ್ಬೋದು. ಅದು ಕಾಪಿರೈಟ್ ಇಲ್ಲದೆ ಇರೋ ವಿಡಿಯೋ ಆಗುತ್ತೆ. ಆದರೆ ನಿಮಗೆ ಇದರಲ್ಲಿ ಸ್ವಲ್ಪ ಭಯ ಆದರೆ, ಇದನ್ನು ಬಳಸಬೇಕೋ ಬೇಡೋ, ಇದು ಕಾಪಿರೈಟ್ ಆಗ್ಬೋದು, ಈ ಥರ ಏನಾದರೂ ನಿಮಗೆ ಭಯ ಆದರೆ ಇನ್ನೊಂದು ಟಿಪ್ಸ್ ನಾನು ನಿಮಗೆ ಹೇಳ್ತೀನಿ. ನೀವು ವಾಪಸ್ ಬ್ಯಾಕಿಗೆ ಬಂದು ಕ್ರೋಮಿಗೆ ಹೋಗಬೇಕು. ಕ್ರೋಮಿಗೆ ಹೋಗಿ ಎಲ್ಲಿ ಕೂಡ ಅದನ್ನೇ ಸರ್ಚ್ ಮಾಡಬೇಕು. ನಾನು ಹಾಕ್ತೀನಿ ನೋಡಿ. ಈಗ ನಾನು ಹಾಕ್ತಿದ್ದೀನಿ ವಾಟರ್ ಫಾಲ್ ವಿಡಿಯೋ 4K ಅಂತ. ಈಗ ನೋಡಿ, ಇಲ್ಲಿ ತುಂಬ ವೆಬ್ಸೈಟಲ್ಲಿ ಕಾಣ್ತದೆ. ಪಿಕ್ಸಬೈ, ಆಮೇಲೆ ಪಿಕ್ಸೆಲ್ಸ್, ಹೀಗೆಲ್ಲ ಬರ್ತದೆ. ಇಲ್ಲಿ ಯಾವುದಾದ್ರು ಒಂದನ್ನು ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಸುಮಾರು ವೀಡಿಯೋಗಳು ಬರ್ತವೆಲ್ಲ. ಇದರಲ್ಲಿ ನಿಮಗೆ ಯಾವುದು ಬೇಕು ಅಲ್ಲಿ ಕ್ಲಿಕ್ ಮಾಡಿ. ಹೀಗೆ ನಂತರ ಇಲ್ಲಿ ಡೌನ್ಲೋಡಿಗೆ ಕೊಟ್ಟರೆ ಅದು ಡೌನ್ಲೋಡ್ ಆಗ್ತದೆ ಸ್ನೇಹಿತರೆ. ಅದು ಮತ್ತೆ ನಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿರ್ತದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ನೀವು ಇದೇ ಥರ ವಿಡಿಯೋ ಅಂತಲ್ಲ, ನಿಮಗೆ ಯಾವುದು ಬೇಕು, ನೀವು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೀರಾ, ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಬೇಕು ಆ ವಿಡಿಯೋವನ್ನು ಇದೇ ರೀತಿಯಲ್ಲಿ ನೀವು ಸರ್ಚ್ ಮಾಡ್ಬೋದು. ಇದು ಕಾಪಿರೈಟ್ ಇಲ್ದಿರುವಂಥ ಫ್ರೀ ವಿಡಿಯೋ. ಇದನ್ನು ನೀವು ಬಳಸ್ಬೋದು ಯಾವುದೇ ಒಂದು ಭಯ ಇಲ್ಲದೆ. ಸ್ನೇಹಿತರೆ, ಅದೇ ಥರ ಇನ್ನೊಂದು ವಿಡಿಯೋ ಯಾವುದಾದ್ರೂ ಸರ್ಚ್ ಮಾಡ್ತೀನಿ.
ಇವಾಗ ನೇಚರ್ ವಿಡಿಯೋ 4K ಅಂತ ನೋಡಿ, ಇಲ್ಲಿ ಬಂದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿದೆ ಅಲ್ವಾ. ಇದೇ ರೀತಿ ನಾವು ಇದನ್ನು ಕೂಡ ಡೌನ್ಲೋಡ್ ಮಾಡಿ ಗ್ಯಾಲರಿಗೆ ಹಾಕ್ಬೋದು ಸ್ನೇಹಿತರೆ. ಇದಿಷ್ಟು ವಿಷಯ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಂಥ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.